ವಿಡಿಯೋವನ್ನು ವೀಕ್ಷಿಸುತ್ತಿರುವ ನಿಮಗೆ ನಮಸ್ಕಾರಗಳು. ಸಿಎಸ್ಎಸ್ ಕೆನರಾ ಬ್ಯಾಂಕ್ ಪೋರ್ಟಲ್ ನಲ್ಲಿ ಡಿಸ್ಟಿಕ್ ನಿಂದ ಅಥವಾ ಬ್ಲಾಕ್ ನಿಂದ ನಿಮ್ಮ ಶಾಲೆಗೆ ಕಂಪೋನೆಂಟ್ ವೈಸ್ ಜಮಾ ಮಾಡಿರುವ ಅನುದಾನ ಅಂದ್ರೆ ಹೆಡ್ ವೈಸ್ ಯಾವ ಅನುದಾನ ನಿಮ್ಮ ಶಾಲೆಗೆ ಜಮಾ ಆಗಿದೆ ಅನ್ನೋದನ್ನ ಯಾವ ರೀತಿಯಾಗಿ ನೋಡಬೇಕು, ಹಾಗೆ ನೀವು ಪೇಮೆಂಟ್ ಫೈಲ್ ಮಾಡಿ ಬ್ಯಾಂಕಿಗೆ ನೀಡಿರುವ ಸ್ಲಿಪ್ ಅದು ಖರ್ಚು ಬಿದ್ದಿದೆಯಾ ಇಲ್ವಾ ಎಂಬುದನ್ನ ಅಕೌಂಟ್ ಸ್ಟೇಟ್ಮೆಂಟ್ ತೆಗೆದುಕೊಳ್ಳುವುದರ ಮೂಲಕ ಯಾವ ರೀತಿಯಾಗಿ ತಿಳಿದುಕೊಳ್ಬೇಕು, ಮತ್ತು ನೀವು ನೀಡಿರುವ ಹಣ ಆ ವೆಂಡರ್ಗೆ ಯಾವ ದಿನಾಂಕದಂದು ಜಮಾ ಆಗಿದೆ ಅನ್ನೋದನ್ನ ಈ ಒಂದು ಟ್ರಾನ್ಸಾಕ್ಷನ್ ರಿಪೋರ್ಟ್ ತೆಗೆದುಕೊಳ್ಳುವುದರ ಮೂಲಕ ಯಾವ ರೀತಿಯಾಗಿ ನಾವು ಬ್ಯಾಂಕಿಗೆ ಹೋಗದೆ ನಮ್ಮ ಒಂದು ಚೆಕ್ಕರ್ ಆಗಿರ್ಬೋದು, ಮೇಕರ್ ಆಗಿರ್ಬೋದು, ಲಾಗಿನ್ ಆಗುವುದರ ಮೂಲಕ ರಿಪೋರ್ಟ್ ಅನ್ನ ಡೌನ್ಲೋಡ್ ಯಾವ ರೀತಿಯಾಗಿ ಮಾಡ್ಕೊಳ್ಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಪೂರ್ವದಲ್ಲಿ ನೀವೇನಾದ್ರೂ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವೆಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡುವುದರಿಂದ ಇನ್ನು ಮುಂದೆ ನಾನು ಅಪ್ಲೋಡ್ ಮಾಡುವ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಅಲ್ಲಿ ಬರುತ್ತವೆ. ಆ ವಿಡಿಯೋಗಳನ್ನು ನೀವು ತಕ್ಷಣಕ್ಕೆ ನೋಡಬಹುದು. ಹಾಗೆ ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದಲ್ಲಿ ದಯವಿಟ್ಟು ಕೆಳಗಡೆ ಇರುವ ಒಂದು ಲೈಕ್ ಬಟನ್ ಮೇಲೆ ಟ್ಯಾಪ್ ಮಾಡಿ. ನಿಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ ನಲ್ಲಿ ಯಾವುದಾದ್ರೂ ಒಂದು ವೆಬ್ ಬ್ರೌಸರ್ ಅನ್ನ ಓಪನ್ ಮಾಡ್ಕೊಳ್ಳಿ. ಇದರಲ್ಲಿ ಸಿಎಸ್ಎಸ್ ಪೋರ್ಟಲ್ ಅನ್ನ ಓಪನ್ ಮಾಡಲು gbij.canarabank.bank.in ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ. ಅವಾಗ ನಿಮ್ಗೆ ಈ ರೀತಿಯಾದಂತಹ ಹಲವು ಹೈಪರ್ ಲಿಂಕ್ ಗಳು ಡಿಸ್ಪ್ಲೇ ಆಗ್ತವೆ. ಇದರಲ್ಲಿರುವಂತಹ ಕೆನರಾ ಬ್ಯಾಂಕ್ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಅವಾಗ ನಿಮ್ಗೆ ಈ ರೀತಿಯಾದಂತಹ ಸಿಎಸ್ಎಸ್ ಪೋರ್ಟಲಿನ ಒಂದು ಲಾಗಿನ್ ಪೇಜ್ ಡಿಸ್ಪ್ಲೇ ಆಗುತ್ತೆ. ಇದರಲ್ಲಿ ನಿಮ್ಮ ಶಾಲೆಯ ಚೆಕ್ಕರ್ ಅಥವಾ ಮೇಕರ್ ಲಾಗಿನಿನ ಯೂಸರ್ ನೇಮ್ ಅನ್ನ ಎಂಟ್ರಿ ಮಾಡಿ ಮತ್ತು ಪಾಸ್ವರ್ಡ್ ಅನ್ನ ಎಂಟ್ರಿ ಮಾಡಿ. ಇಲ್ಲಿರುವಂತಹ ಕ್ಯಾಪ್ಚಾ ಕೋಡ್ ಅನ್ನ ಎಂಟ್ರಿ ಮಾಡುವುದರ ಮೂಲಕ ಲಾಗಿನ್ ಆಗಿ, ಲಾಗಿನ್ ಆದ ನಂತರ ನಿಮ್ಗೆ OTP ಬರುತ್ತೆ. ಆ ಒಂದು OTP ಅನ್ನ ಎಂಟ್ರಿ ಮಾಡುವುದರ ಮೂಲಕ ವ್ಯಾಲಿಡೇಟ್ OTP ಬಟನ್ ಮೇಲೆ ಕ್ಲಿಕ್ ಮಾಡಿ. OTP ವ್ಯಾಲಿಡೇಟ್ ಆದ ನಂತರ ನೀವು ಲಾಗಿನ್ ಆಗ್ತೀರಾ. ಲಾಗಿನ್ ಆದ ನಂತರ ನಿಮ್ಗೆ ಈ ರೀತಿಯಾದಂತಹ ಒಂದು ಪಾಪ್ ಮೆಸೇಜ್ ಬರುತ್ತೆ. ಇದನ್ನ ಈ ಒಂದು ಇಂಟು ಬಟನ್ ಅಥವಾ ಈ ಒಂದು ಕ್ಲೋಸ್ ಬಟನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ಕ್ಲೋಸ್ ಮಾಡ್ಕೊಳ್ಳಿ. ಅವಾಗ ನಿಮ್ಗೆ ನೀವು ಚೆಕ್ಕರ್ ಅಥವಾ ಮೇಕರ್ ಲಾಗಿನ್ ಆಗಿರ್ತೀರಲ್ಲ, ಅದರ ಒಂದು ಹೋಮ್ ಪೇಜ್ ಈ ರೀತಿಯಾಗಿ ನಿಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ. ಇದರಲ್ಲಿ ನಾವು ನಿಮ್ಮ ಶಾಲೆಗೆ ಜಿಲ್ಲಾ ಹಂತದಿಂದ ಆಗಿರಬಹುದು, ಬ್ಲಾಕ್ ಹಂತದಿಂದ ಆಗಿರಬಹುದು, ಯಾವೆಲ್ಲ ಅನುದಾನವನ್ನ ಜಮಾ ಮಾಡಿದ್ದಾರೆ ಕಂಪೋನೆಂಟ್ ವೈಸ್ ಅಥವಾ ಹೆಡ್ ವೈಸ್ ಅನ್ನೋದನ್ನ ನೋಡಲು ಇಲ್ಲಿರುವಂತಹ ಮೆನುಗಳ ಪೈಕಿ ರಿಪೋರ್ಟ್ಸ್ ಮೆನು ಮೇಲೆ ಕ್ಲಿಕ್ ಮಾಡಿ. ಅದರಲ್ಲಿ ಬರುವಂತಹ ಬಜೆಟ್ ಆರ್ ಲಿಮಿಟ್ ಯುಟಿಲೈಸೇಷನ್ ಮೆನು ಮೇಲೆ ಕ್ಲಿಕ್ ಮಾಡಿ. ನಂತರ ಕಂಪೋನೆಂಟ್ ವೈಸ್ ಲಿಮಿಟ್ ಯುಟಿಲೈಸೇಷನ್ ಮೆನು ಮೇಲೆ ಕ್ಲಿಕ್ ಮಾಡಿ. ಅವಾಗ ನಿಮ್ಗೆ ಬಜೆಟ್ ಯುಟಿಲೈಸೇಷನ್ ರಿಪೋರ್ಟ್ ಅನ್ನುವ ಒಂದು ವಿಂಡೋ ಈ ರೀತಿಯಾಗಿ ಡಿಸ್ಪ್ಲೇ ಆಗುತ್ತೆ. ಇದರಲ್ಲಿ ನೀವು ಫೈನಾನ್ಸಿಯಲ್ ಇಯರ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಬೈ ಡಿಫಾಲ್ಟ್ ಆಗಿ ಇದರಲ್ಲಿ ಕರೆಂಟ್ ಫೈನಾನ್ಸಿಯಲ್ ಇಯರ್ ಸೆಲೆಕ್ಟ್ ಇರುತ್ತೆ. ಅದರ ಬದಲಾಗಿ ನಿಮ್ಗೆ ಯಾವ ಒಂದು ಫೈನಾನ್ಸಿಯಲ್ ಇಯರ್ ರಿಪೋರ್ಟ್ ಬೇಕು ಆ ಒಂದು ಫೈನಾನ್ಸಿಯಲ್ ಇಯರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಸೆಲೆಕ್ಟ್ ಅಕೌಂಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಅವಾಗ ನಿಮ್ಗೆ ಈ ರೀತಿಯಾದಂತಹ ಒಂದು ಪಾಪ್ ಅಪ್ ಮೆಸೇಜ್ ಡಿಸ್ಪ್ಲೇ ಆಗುತ್ತೆ. ಇಲ್ಲಿರುವಂತಹ ಈ ಒಂದು ಅಕೌಂಟ್ ನಂಬರ್ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿರುವಂತಹ ಪ್ರೊಸೀಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅವಾಗ ನಿಮ್ಗೆ ನಿಮ್ಮ ಒಂದು ಅಕೌಂಟ್ ನಂಬರ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ನಂತರ ಈ ಒಂದು ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅವಾಗ ನಿಮ್ಗೆ ಈ ರೀತಿಯಾದಂತಹ ಒಂದು ರಿಪೋರ್ಟ್ ಡಿಸ್ಪ್ಲೇ ಆಗುತ್ತೆ. ಇದರಲ್ಲಿ ಆ ಒಂದು ಕಂಪೋನೆಂಟ್ ಕೋಡ್ ಡಿಸ್ಪ್ಲೇ ಆಗಿರುತ್ತೆ ಮತ್ತು ಯಾವ ಒಂದು ಕಂಪೋನೆಂಟ್ ಅಡಿಯಲ್ಲಿ ನಿಮ್ಗೆ ಎಷ್ಟು ಅಮೌಂಟ್ ಜಮಾ ಆಗಿದೆ ಅನ್ನೋದು ಈ ಒಂದು ಕಾಲಮ್ ನಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಅದೇ ರೀತಿ ಯುಟಿಲೈಸ್ಡ್ ಲಿಮಿಟ್ ನಲ್ಲಿ ನೀವು ಈ ಒಂದು ಕಂಪೋನೆಂಟ್ ಅಡಿಯಲ್ಲಿ ಎಷ್ಟು ಖರ್ಚು ಮಾಡಿದ್ದೀರಿ ಅನ್ನೋದು ತೋರಿಸ್ತಾ ಇರುತ್ತೆ. ಅದೇ ರೀತಿ ಅನ್ಯುಟಿಲೈಸ್ಡ್ ಲಿಮಿಟ್ ನಲ್ಲಿ ನೀವಿನ್ನು ಎಷ್ಟು ಖರ್ಚು ಮಾಡಬೇಕು ಅಥವಾ ಇನ್ನು ಎಷ್ಟು ಬಾಕಿ ಇದೆ ಈ ಒಂದು ಕಂಪೋನೆಂಟ್ ನಲ್ಲಿ ಖರ್ಚು ಮಾಡುವಂತ ಅಮೌಂಟ್ ಅನ್ನೋದು ತೋರಿಸ್ತಾ ಇರುತ್ತೆ. ಅದೇ ರೀತಿ ಯುಟಿಲೈಸ್ಡ್ ಲಿಮಿಟ್ ನಲ್ಲಿ ನಿಮ್ಗೆ ಆ ಒಂದು ಅಮೌಂಟ್ ಎಷ್ಟು ಖರ್ಚು ಮಾಡಿದ್ದೀರಿ ಅಥವಾ ಇನ್ನು ಎಷ್ಟು ಖರ್ಚು ಮಾಡಬೇಕು ಆ ಒಂದು ಪರ್ಸೆಂಟೇಜ್ ರೂಪದಲ್ಲಿ ತೋರಿಸ್ತಾ ಇರುತ್ತೆ. ನಿಮ್ಗೆ ಈ ರೀತಿಯಾಗಿ 100% ತೋರಿಸ್ತಾ ಇದೆ ಅಂತಂದ್ರೆ ನೀವು ಈ ಒಂದು ಕಾಂಪೋನೆಂಟ್ ನಲ್ಲಿ ನಿಮಗೆ ಜಮಾ ಆಗಿರುವಂತಹ ಅಮೌಂಟ್ ಇಷ್ಟು ಖರ್ಚು ಮಾಡಿದ್ದೀರಿ ಅಂತ ಅರ್ಥ. ಸಪೋಸ್ ಇಲ್ಲಿ ನಿಮ್ಗೆ 0 ತೋರಿಸ್ತಾ ಇದೆ ಅಂತಂದ್ರೆ ಈ ಒಂದು ಕಾಂಪೋನೆಂಟ್ ಅಡಿಯಲ್ಲಿ ಜಮಾ ಆಗಿರುವಂತಹ ಅಮೌಂಟ್ ಅನ್ನ ನೀವಿನ್ನು ಖರ್ಚು ಮಾಡಿಲ್ಲ ಅಂತ ಅರ್ಥ. ಹಾಗೆ ಈ ಒಂದು ರಿಪೋರ್ಟ್ ಅನ್ನ ನೀವು ಎಕ್ಸ್ಪೋರ್ಟ್ ಟು ಎಕ್ಸೆಲ್ ಬಟನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ನಿಮ್ಮ ಶಾಲೆಗೆ ಜಮಾ ಆಗಿರುವಂತಹ ಅಥವಾ ನೀವು ಖರ್ಚು ಮಾಡಿರುವಂತಹ ರಿಪೋರ್ಟ್ ಅನ್ನ ಎಕ್ಸೆಲ್ ರೂಪದಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬಹುದು. ಹಾಗೆ ನಿಮಗೆ ಜಮಾ ಆದ ಅನುದಾನವನ್ನ
ಪೇಮೆಂಟ್ ಫೈಲ್ ಮಾಡಿ ಬ್ಯಾಂಕಿಗೆ ನೀವು ಒಂದು ಸ್ಲಿಪ್ ಅನ್ನ ನೀಡ್ತಿರಲ್ಲ, ಅದು ಖರ್ಚು ಬಿದ್ದಿದೆಯಾ ಇಲ್ವಾ ಎಂಬುದನ್ನ ನೋಡಲು ಈ ಮೆನುಗಳಲ್ಲಿರುವಂತಹ ರಿಪೋರ್ಟ್ಸ್ ಮೆನು ಮೇಲೆ ಕ್ಲಿಕ್ ಮಾಡಿ, ನಂತರ ಅದರಲ್ಲಿ ಬರುವಂತಹ ಅಕೌಂಟ್ ಸ್ಟೇಟ್ಮೆಂಟ್ ಮೆನು ಮೇಲೆ ಕ್ಲಿಕ್ ಮಾಡಿ, ನಂತರ ಸ್ಟೇಟ್ಮೆಂಟ್ ಮೆನು ಮೇಲೆ ಕ್ಲಿಕ್ ಮಾಡಿ. ಅವಾಗ ನಿಮ್ಗೆ ಸ್ಟೇಟ್ಮೆಂಟ್ ಪೇಜ್ ಅನ್ನುವ ಒಂದು ವಿಂಡೋ ಡಿಸ್ಪ್ಲೇ ಆಗುತ್ತೆ. ಇದರಲ್ಲಿ ಸೆಲೆಕ್ಟ್ ಅಕೌಂಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಅವಾಗ ನಿಮ್ಗೆ ಈ ರೀತಿಯಾದಂತಹ ಒಂದು ಪಾಪ್ ಅಪ್ ಮೆಸೇಜ್ ಬರುತ್ತೆ. ಇದರಲ್ಲಿರುವಂತಹ ಈ ಒಂದು ಅಕೌಂಟ್ ನಂಬರ್ ಮೇಲೆ ಕ್ಲಿಕ್ ಮಾಡಿ, ನಂತರ ಈ ಒಂದು ಪ್ರೊಸೀಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅವಾಗ ನಿಮ್ಗೆ ಇಲ್ಲಿ ನಿಮ್ಮ ಅಕೌಂಟ್ ನಂಬರ್ ಡಿಸ್ಪ್ಲೇ ಆಗುತ್ತೆ. ಇದರಲ್ಲಿ ನೀವು ಯಾವ ದಿನಾಂಕದಿಂದ ಮತ್ತು ಯಾವ ದಿನಾಂಕದವರೆಗೆ ನಿಮ್ಗೆ ಸ್ಟೇಟ್ಮೆಂಟ್ ಬೇಕು ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಈ ಒಂದು ದಿನಾಂಕದ ಮೇಲೆ ಟ್ಯಾಪ್ ಮಾಡಿದಾಗ ನಿಮ್ಗೆ ಕ್ಯಾಲೆಂಡರ್ ಓಪನ್ ಆಗುತ್ತೆ. ಆ ಒಂದು ಕ್ಯಾಲೆಂಡರ್ ನಲ್ಲಿ ನೀವು ಡೇಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇಲ್ಲಿರುವಂತಹ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅವಾಗ ನಿಮ್ಗೆ ಈ ರೀತಿಯಾಗಿ ಸ್ಟೇಟ್ಮೆಂಟ್ ರಿಪೋರ್ಟ್ ಡಿಸ್ಪ್ಲೇ ಆಗುತ್ತೆ. ಇದರಲ್ಲಿ ಟ್ರಾನ್ಸಾಕ್ಷನ್ ಡೇಟ್, ವಿತ್ಡ್ರಾವ್ಸ್, ಡಿಪಾಸಿಟ್, ಬ್ಯಾಲೆನ್ಸ್ ತೋರಿಸ್ತಾ ಇರುತ್ತೆ. ನೀವು ಪೇಮೆಂಟ್ ಮಾಡಿರುವ ಅಮೌಂಟ್ ಡೆಪಾಸಿಟ್ ನಲ್ಲಿ ಬಂದು ಮತ್ತೆ ಬ್ಯಾಲೆನ್ಸ್ ನಲ್ಲಿ ತೋರಿಸಿ ವಿತ್ಡ್ರಾವಲ್ ನಲ್ಲಿ ತೋರಿಸ್ತಾ ಇದೆ ಅಂತಂದ್ರೆ ಅದು ಖರ್ಚಾಗಿದೆ ಅಂತ ಅರ್ಥ. ಇದರಲ್ಲಿ ಅದೇ ದಿನಾಂಕದಂದು ಜಮಾ ಆಗಿ ಅದೇ ದಿನಾಂಕದಂದು ಖರ್ಚು ಬೀಳುತ್ತೆ. ಈ ಒಂದು ರಿಪೋರ್ಟ್ ಅನ್ನ ನೀವು ಎಕ್ಸ್ಪೋರ್ಟ್ ಟು ಎಕ್ಸೆಲ್ ಅಥವಾ ಎಕ್ಸ್ಪೋರ್ಟ್ ಟು PDF ಬಟನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ರಿಪೋರ್ಟ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಬಹುದು. ಈ ಒಂದು ಸ್ಟೇಟ್ಮೆಂಟ್ ಅನ್ನ ಇಟ್ಕೊಂಡು ನೀವು ನಿಮ್ಮ ಒಂದು ಕ್ಯಾಶ್ ಬುಕ್ ಅನ್ನ ಕೂಡ ಬರಿಬಹುದಾಗಿರುತ್ತೆ. ಹಾಗೆ ನೀವು ವೆಂಡರ್ಗೆ ಕೊಟ್ಟಿರುವ ಹಣ ಯಾವ ದಿನಾಂಕದಂದು ಜಮಾ ಆಯಿತು ಅನ್ನೋದನ್ನ ಅಥವಾ ಯಾವ ಟೈಮ್ಗೆ ಜಮಾ ಆಯಿತು ಅನ್ನೋದನ್ನ ನೋಡಲು ಈ ಒಂದು ರಿಪೋರ್ಟ್ಸ್ ಮೆನು ಮೇಲೆ ಕ್ಲಿಕ್ ಮಾಡಿ. ಅದರಲ್ಲಿರುವಂತಹ ಟ್ರಾನ್ಸಾಕ್ಷನ್ ಸ್ಟೇಟಸ್ ಮೆನು ಮೇಲೆ ಕ್ಲಿಕ್ ಮಾಡಿ, ನಂತರ ಟ್ರಾನ್ಸಾಕ್ಷನ್ ರಿಪೋರ್ಟ್ ಮೆನು ಮೇಲೆ ಕ್ಲಿಕ್ ಮಾಡಿ. ಅವಾಗ ನಿಮ್ಗೆ ಟ್ರಾನ್ಸಾಕ್ಷನ್ ರಿಪೋರ್ಟ್ ಅನ್ನುವ ಒಂದು ವಿಂಡೋ ಡಿಸ್ಪ್ಲೇ ಆಗುತ್ತೆ. ಇದರಲ್ಲಿ ನೀವು ಯಾವ ದಿನಾಂಕದಿಂದ ಯಾವ ದಿನಾಂಕದವರೆಗೆ ನಿಮ್ಗೆ ಟ್ರಾನ್ಸಾಕ್ಷನ್ ರಿಪೋರ್ಟ್ ಬೇಕು ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಡೇಟ್ ಅನ್ನ. ಇದರಲ್ಲಿರುವಂತಹ ಈ ಒಂದು ಫೆಚ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅವಾಗ ನಿಮ್ಗೆ ಈ ರೀತಿಯಾದಂತಹ ಒಂದು ಟ್ರಾನ್ಸಾಕ್ಷನ್ ರಿಪೋರ್ಟ್ ಡಿಸ್ಪ್ಲೇ ಆಗುತ್ತೆ. ಈ ಒಂದು ಟೇಬಲ್ ನಲ್ಲಿ ನೀವು ಯಾವ ಒಂದು ವೆಂಡರ್ ಅಕೌಂಟ್ ನಂಬರ್ ಗೆ ಅಮೌಂಟ್ ಅನ್ನ ನೀಡಿರ್ತೀರಿ ಆ ಒಂದು ಅಕೌಂಟ್ ನಂಬರ್ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ ಮತ್ತು ಆ ಒಂದು ವೆಂಡರ್ ನೇಮ್ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಹಾಗೆ ಆ ಒಂದು ವೆಂಡರ್ ಗೆ ಯಾವ ಒಂದು ಕಾಂಪೋನೆಂಟ್ ನಲ್ಲಿ ಎಷ್ಟು ಅಮೌಂಟ್ ಅನ್ನ ನೀಡಿದಿರಿ ಅನ್ನೋದು ಡಿಸ್ಪ್ಲೇ ಆಗ್ತಾ ಇರುತ್ತೆ. ಅದೇ ರೀತಿ ಈ ಟೇಬಲ್ ನಲ್ಲಿ ಟ್ರಾನ್ಸಾಕ್ಷನ್ ಡೇಟ್ ನಿಮಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ ಮತ್ತು ಆ ಒಂದು ಡೇಟ್ ಮತ್ತು ಟೈಮ್ ಗೆ ಹಣ ಜಮಾ ಆಗಿರುತ್ತೆ. ಮತ್ತು ಈ ಟೇಬಲ್ ನ ಕೊನೆಯಲ್ಲಿರುವಂತಹ ಪೇಮೆಂಟ್ ಫ್ಲಾಗ್ ನಲ್ಲಿ ಸಕ್ಸೆಸ್ ಅಂತ ತೋರಿಸ್ತಾ ಇರುತ್ತೆ ಮತ್ತು ಟ್ರಾನ್ಸಾಕ್ಷನ್ ಸ್ಟೇಟಸ್ ಸಕ್ಸೆಸ್ ಟ್ರಾನ್ಸಾಕ್ಷನ್ ಅಂತ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಈ ರೀತಿಯಾಗಿ ನಿಮ್ಗೆ ಡಿಸ್ಪ್ಲೇ ಆಗ್ತಾ ಇದೆ ಅಂತಂದ್ರೆ ನೀವು ನೀಡಿರುವ ವೆಂಡರ್ ಗೆ ಅಮೌಂಟ್ ಜಮಾ ಆಗಿದೆ ಅಂತ ಅರ್ಥ. ಸಪೋಸ್ ಇಲ್ಲೇನಾದ್ರೂ ಫೇಲ್ಡ್ ಅಂತ ಬಂತು ಅಂತಂದ್ರೆ ನೀವು ನೀಡಿರುವ ಅಮೌಂಟ್ ಜಮಾ ಆಗಿಲ್ಲ ಅಂತ ಅರ್ಥ. ಈ ಒಂದು ಟ್ರಾನ್ಸಾಕ್ಷನ್ ರಿಪೋರ್ಟ್ ಅನ್ನ ನೀವು ಎಕ್ಸ್ಪೋರ್ಟ್ ಟು ಎಕ್ಸೆಲ್ ಬಟನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ಎಕ್ಸೆಲ್ ನಲ್ಲಿ ಈ ಒಂದು ರಿಪೋರ್ಟ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಬಹುದು. ಈ ರೀತಿಯಾಗಿ ನೀವು ನಿಮ್ಮ ಶಾಲೆಗೆ ಕಂಪೋನೆಂಟ್ ವೈಸ್ ಜಮಾ ಆಗಿರುವ ಅನುದಾನ ಎಷ್ಟು, ಹಾಗೆ ಅದರ ಒಂದು ಅಕೌಂಟ್ ಸ್ಟೇಟ್ಮೆಂಟ್ ಅನ್ನ ತೆಗೆದುಕೊಳ್ಬಹುದು ಮತ್ತು ಟ್ರಾನ್ಸಾಕ್ಷನ್ ರಿಪೋರ್ಟ್ ಅನ್ನ ತೆಗೆದುಕೊಳ್ಬಹುದು ಅನ್ನೋದನ್ನ ತಿಳಿದುಕೊಂಡ್ವಿ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಎಂದು ಭಾವಿಸ್ತೀನಿ. ಇಷ್ಟವಾದ್ರೆ ಒಂದು ಲೈಕ್ ಅನ್ನ ನೀಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡ್ಕೊಳ್ಳಿ. ವಿಡಿಯೋಗೆ ಸಂಬಂಧಪಟ್ಟ ಕ್ವಶನ್ಸ್ ಗಳೇನಾದ್ರೂ ಇದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು.